ಡಿಕೆ ಸರ್ಕಾರದ ಸಚಿವ ಸಂಪುಟ ರಚನೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ತಲುಪಿದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಹೈಕಮಾಂಡ್ ಜೊತೆಗೆ ಮಾತುಕತೆಯನ್ನ ನಡೆಸುತ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಂಪುಟ ರಚನೆ ಬಗ್ಗೆ ಚರ್ಚೆ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ, ಹಾಗೆ ಡಿಕೆಶಿ ಕೂಡ ಹೈಕಮಾಂಡ್ ಜೊತೆ ಕೂತು ಚರ್ಚೆಯನ್ನ ಮಾಡ್ತಾರೆ. ಈಗಿರುವಂತಹ ಪ್ರಶ್ನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ? ಪೈಪೋಟಿ ಇದೆ, ಜೊತೆಗೆ ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಶಾಸಕರು. ಅದರ ಜೊತೆಗೆ ಸಂಪುಟ ರಚನೆ ಆಗಬೇಕು, ಯಾರ್ಯಾರು ಸಚಿವ ಸ್ಥಾನವನ್ನ ಪಡೀತಾರೆ, ಯಾವ ಆಧಾರದ ಮೇಲೆ, ಇದೆಲ್ಲ ಚರ್ಚೆಗಳು ಆಗಬೇಕಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಪ್ರತಿದಿನವೂ ಕೂಡ ಬೆಳೀತಾ ಇದೆ. ನೀವು ಯಾವುದೇ ಶಾಸಕರನ್ನ ಮಾತನಾಡಿಸಿ ಅವರು ತಮ್ಮ ಆಸೆಯನ್ನ ಹೇಳ್ಕೊಳ್ತಾರೆ. ಸಚಿವ ಸ್ಥಾನದ ಮೇಲೆ ಆಸೆ ಇಡೋದು ಅಥವಾ ಬೇಕು ಅಂತ ಬಯಸೋದು, ಕೊಟ್ಟಾಗ ತೆಗೆದುಕೊಳ್ಳೋದು ತಪ್ಪೇನಲ್ವಲ್ಲ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಅಲ್ಲಿಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ. ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಾತ್ರನಾ, ಅದರ ಜೊತೆಗೆ ಸಚಿವ ಸ್ಥಾನಕ್ಕೂ ಕೂಡ ಡಿಮಾಂಡ್ ಅನ್ನ ಇಡ್ತಾರೆ. ಸೊ ಅದು ಎರಡೆರಡು ಪಟ್ಟವನ್ನ ಕೊಡೋದಕ್ಕೆ ಹೈಕಮಾಂಡ್ ಒಪ್ಪಿಕೊಳ್ಳುತ್ತಾ? ಸಿದ್ದರಾಮಯ್ಯನವರ ನಿಲುವು ಅದರಲ್ಲಿ ಏನಾಗಿರುತ್ತೆ? ಡಿಕೆಶಿ ಅವರು ಏನ್ ಹೇಳ್ತಾರೆ? ಎಲ್ಲರೂ ಒಟ್ಟಾಗಿ ಅವರ ಒಮ್ಮತದ ನಿರ್ಧಾರ ಏನಾಗಿರುತ್ತೆ? ಇವೆಲ್ಲವೂ ಕೂಡ ಈಗಿರುವಂತ ಪ್ರಶ್ನೆ. ನಾಳೆ ದಿನ ಆದ್ರೆ ಪಟ್ಟಾಭಿಷೇಕ ನಡೆಯುತ್ತೆ. ಅದಕ್ಕೂ ಮುಂಚಿತವಾಗಿ ಇದೆಲ್ಲ ಚರ್ಚೆಗಳು ಮುಗಿಬೇಕಿದೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆ ಭೇಟಿಯಾಗಿದ್ದಾರೆ ಬಿಕೆ ಹರಿಪ್ರಸಾದ್. ಡಿಕೆ ಶಿವಕುಮಾರ್ಗೆ ಹೊಸ ಶಾಲ್ ಅನ್ನು ನೀಡಿದ್ದಾರೆ ಬಸವರಾಜ ರಾಯರೆಡ್ಡಿ. ಹೊಸ ಶಾಲ್ ನೀಡಿ ಡಿಕೆ ಜೊತೆಗೆ ಫೋಟೋವನ್ನ ತೆಗೆಸಿಕೊಂಡಿದ್ದಾರೆ ಬಸವರಾಜ ರಾಯರೆಡ್ಡಿ. ಬಳಿಕ ಇತರೆ ನಾಯಕರ ಜೊತೆ ಭೋಜನಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಪ್ರತಿಯೊಬ್ಬರ ಭೇಟಿ, ಪ್ರತಿ ಮಾತುಕತೆಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಈಗ ಇರುವಂತ ರಾಜಕೀಯ ಬೆಳವಣಿಗೆಯಲ್ಲಿ. ಇದೀಗ ಬಿಕೆ ಹರಿಪ್ರಸಾದ್ ಡಿಕೆಶಿ ಅವರನ್ನ ಭೇಟಿಯಾಗಿದ್ದು, ಹೂಗುಚ್ಛ ನೀಡಿದ್ದು, ಹಾಗೆ ಒಂದು ಫೋಟೋ ತೆಗೆಸಿಕೊಂಡಿದ್ದಾರೆ. ಅದರ ಜೊತೆಗೆ ಬಸವರಾಜ ರಾಯರೆಡ್ಡಿ ಕೂಡ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ. ಹೊಸ ಶಾಲ್ ನೀಡಿ ಡಿಕೆ ಜೊತೆ ಫೋಟೋವನ್ನ ತೆಗೆಸಿಕೊಂಡಿದ್ದಾರೆ. ನೆನಪಿರಲಿ, ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳೇ, ಸಿಗುತ್ತೆ ಅನ್ನುವಂತ ಬಲವಾದ ನಂಬಿಕೆಯನ್ನ ಕೂಡ ಇಟ್ಕೊಂಡಿರೋರು. ಕೆಲವರು ಆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕೂಡ. ನಾವು ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಂಡಿದ್ವಿ, ಇದೀಗ ಅವ್ರು ಆಗಿದ್ದಾರೆ, ಅವರ ಬೆಂಬಲಿಗರಾಗಿ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆ, ಸಂಪುಟದಲ್ಲಿ ಒಂದು ಸ್ಥಾನ ಸಿಗುತ್ತೆ ಅನ್ನೋದಾಗಿ ವಿಶ್ವಾಸದಲ್ಲಿ ಇದ್ದಾರೆ. ಇದೆಲ್ಲವನ್ನ ಡಿಕೆ ಶಿವಕುಮಾರ್ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ? ನಾಯಕತ್ವ ಬದಲಾವಣೆ ಬಹಳ ಸುಲಭವಾಗಿ ನಡೆದೋಯ್ತು, ಬಟ್ ಈಗ ಇರುವಂತ ದೊಡ್ಡ ಚಾಲೆಂಜ್ ಸಚಿವ ಸಂಪುಟದ್ದು.